ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಯಕ್ಷಲಕ್ಷ್ಮಿ ಲೈಫ್. ಸೊ ಇವತ್ತಿನ ವಿಡಿಯೋ ಕೂಡ ಕನ್ಸ್ಟ್ರಕ್ಷನ್ ವಿಡಿಯೋ ಆಗಿರುತ್ತೆ, ಹಾಗಾಗಿ ವಿಡಿಯೋನ ಪೂರ್ತಿ ನೋಡಿ ಮತ್ತೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಅದ್ರ ಫಸ್ಟ್ ಟೈಮ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಸೊ ಇಷ್ಟಕ್ಕೂ ಕನ್ಸ್ಟ್ರಕ್ಷನ್ ವಿಡಿಯೋ ಅಂದೆ. ಸೊ ಏನಂತ ಅಂದರೆ ಪ್ಲಾಸ್ಟ್ರಿಂಗ್ ಆದಮೇಲೆ ಮತ್ತು ಆಲ್ಮೋಸ್ಟ್ ಅಲ್ಲಿ ಮೇಲೆ ಫ್ಲೋರಿಂಗ್ ಅಂದರೆ ರೂಫ್ ಏನಿದೆಯಲ್ಲ ಅದೆಲ್ಲ ಸಾರಿಸಿದ ಆದಮೇಲೆ ಬರ್ತಕ್ಕಂಥ ನೆಕ್ಸ್ಟ್ ಸ್ಟೆಪ್ಪು ಪಟ್ಟಿ ಮಾಡೋದು. ಈ ಪಟ್ಟಿ ಮಾಡೋದಿದೆಯಲ್ಲ, ಇದಕ್ಕೆ ಒಂದು ಕೋಟ್ಗೆ ಎಷ್ಟು ಖರ್ಚಾಯಿತು, ಜೊತೆಗೆ ಔಟ್ಸೈಡ್ ಪ್ರೇಮರ್ ಅಂತ ಏನು ಮಾಡಿಸ್ತಾರಲ್ವಾ, ಸೊ ಅದು ಪ್ರೇಮರು, ಅದಕ್ಕೆ ಎಷ್ಟು ಅಮೌಂಟ್ ಆಯಿತು, ಮತ್ತು ಲೇಬರ್ ಚಾರ್ಜ್ ಎಷ್ಟು. ಸೊ ಇದ್ರ ಡೀಟೇಲ್ ಆಗಿ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗಾಗಿ ನಿಮಗೆ ಒಂದು ಕೋಟ್ ಪಟ್ಟಿ ಮತ್ತು ಪ್ರೈಮರ್ಗೆ ಮತ್ತು ಲೇಬರ್ಗೆ ಎಷ್ಟು ಖರ್ಚಾಗುತ್ತೆ ಮತ್ತು ಯಾವ ಮೆಟೀರಿಯಲ್ಸ್ ಬೇಕು ಅನ್ನೋದು ಈ ವಿಡಿಯೋದಲ್ಲಿ ಆಗಿರುತ್ತೆ. ಹಾಗಾಗಿ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಹಾಗಾದರೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ, ಓಕೆನಾ? ಫಸ್ಟ್ ಕೋಟ್ ಪಟ್ಟಿಗೆ ಒಟ್ಟು 10 ಬ್ಯಾಗ್ ಆಯಿತು. ಸೊ ಯಾವ ಪಟ್ಟಿ ಅಂದರೆ ಬಿರ್ಲಾ ವೈಟ್ ವಾಲ್ ಕೇರ್ ಪಟ್ಟಿ. ಸೊ ಇದು ನಿಮ್ಗೆ ಗೊತ್ತಿರೋ ಹಾಗೆ ಚೆನ್ನಾಗಿರ್ತಕ್ಕಂಥ ಬ್ರ್ಯಾಂಡೇ, ಜೊತೆಗೆ ಚೆನ್ನಾಗಿರ್ತಕ್ಕಂಥ ಪಟ್ಟಿ ಅಂತಲೇ ಹೇಳ್ಬೋದು. 10 ಬ್ಯಾಗು ಜೊತೆಗೆ ಬ್ಲೇಡು ಅಂದರೆ ಪಟ್ಟಿ ಮಾಡೋದಕ್ಕೆ ಬ್ಲೇಡ್ಸ್ ಏನು ಬರುತ್ತಲ್ಲ ಅದು, ಮತ್ತು ಸಾನ್ ಪೇಪರ್ ಅಂತ ನಾವು ಕರಿತೀವಲ್ವ, ಅಷ್ಟಕ್ಕೆ 6,900 ರೂಪಾಯಿ ಆಯಿತು. ಅಂದರೆ 100 ರೂಪಾಯಿ ಕಡಿಮೆ 7,000 ಆಯಿತು, ಓಕೆನಾ? ಇದು ಫಸ್ಟ್ ಕೋಟ್ ಪಟ್ಟಿಗೆ ಮಾತ್ರ. ಇದರಲ್ಲಿ ಎಷ್ಟು ಮಿಕ್ಕಿದೆ ಅಪ್ಪ ಅಂದರೆ ಅರ್ಧ ಮೂಟೆ ನಮಗೆ ರಿಮೈನಿಂಗ್ ಮಿಕ್ಕಿದೆ. ನೀವು ನೋಡ್ತಾ ಇರ್ಬೋದು. ಒಟ್ಟು ಕೆಲಸ ಇದನ್ನು 5 ದಿನ ಒಬ್ಬರೇ ಪಟ್ಟಿಯನ್ನು ಮಾಡಿದ್ರು. ಅವ್ರಿಗೆ ನಾವು ಅಮೌಂಟ್ ಅಂತ ಏನು ಬರುತ್ತಲ್ಲ ಅದು ನಾವೇನು ಮಾಡಿದ್ದೀವಿ ಅಪ್ಪ ಅಂದರೆ ಫುಲ್ ಎಲ್ಲ ಅಂದರೆ ಟೋಟಲಾಗಿ ಒಂದು ಪೈಂಟಿಗೆ ಎಷ್ಟಾಗುತ್ತೆ ಅಷ್ಟು ನಾವು ಒಪ್ಪಿಸ್ಬಿಟ್ಟಿದ್ದೀವಿ, ಓಕೆನಾ? ಆದರೆ ಫಸ್ಟ್ ಕೋಟ್ ಪೈಂಟ್ ಅಂದರೆ ಪಟ್ಟಿ ಆಗಿದ ತಕ್ಷಣ ಎಷ್ಟು ಅಮೌಂಟ್ ತೊಗೊಂಡ್ರು ಅನ್ನೋದನ್ನು ನಾನು ಕೊನೆಯಲ್ಲಿ ಹೇಳ್ತೀನಿ. ಆದರೆ ಇದು ಯಾವುದೇ ಕಾರಣಕ್ಕೂ ಸಪ್ರೇಟ್ ತೊಗೊಂಡಿರೋದಲ್ಲ. ಸೊ ಒಂದಿಷ್ಟು ಕೆಲಸ ಆದಮೇಲೆ ಇಷ್ಟು ಅಂತ ಅವ್ರು ಕೇಳಿದ್ರು, ನಾವು ಅಷ್ಟು ಕೊಟ್ಟಿದ್ದೀವಿ ಅಷ್ಟೇ, ಓಕೆನಾ? ಇದು 6,900 ಪಟ್ಟಿ ಬ್ಯಾಗ್ಸ್ ಮಾತ್ರ. ಇನ್ನು ನೆಕ್ಸ್ಟ್ ಏಷ್ಯನ್ ಪೈಂಟ್ಸಲ್ಲಿ ಸ್ಮಾರ್ಟ್ ಕೇರ್ ಅಡ್ವಾನ್ಸ್ಡ್ ಅಂತ ಬರುತ್ತೆ. ಇದು ಬಂದು ಡ್ಯಾಮ್ ಪ್ರೂಫ್, ಆಯಿತಾ? ಡ್ಯಾಮ್ ಪ್ರೂಫ್ ಇದು ಬಂದು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಶಾಪ್ಸಲ್ಲೂ 5,200 ರೂಪಾಯಿ ಇರುತ್ತೆ. ಸೊ ಇದನ್ನು ಯಾಕೆ ಓಡಿಸೋದು ಅಂದರೆ ಸೊ ವಾಟರ್ ಪ್ರೂಫ್ ಆಗಿರುತ್ತೆ, ಯಾವುದೇ ರೀತಿ ಒಂದು ಡ್ಯಾಮೇಜಸ್ ಆಗೋದಿಲ್ಲ ಯಾವುದಕ್ಕೆ ವಾಲ್ಸ್ಗೆ. ಅಂದರೆ ಮಳೆ ಬಂದರೆ ಯಾವುದೇ ಕಾರಣಕ್ಕೂ ಗೋಡೆಗೆ ನೀರು ಇಳಿಯೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇದು ಓಡಿಸೋದು. ಇದು ಡ್ಯಾಮ್ ಪ್ರೂಫಲ್ಲೇ ಹೈಯೆಸ್ಟ್ ರೇಟು, ಜೊತೆಗೆ ನಮ್ಮ ಒಂದು ಮನೆಗೆ ಸೇಫ್ ಇರುತ್ತೆ, ಓಕೆನಾ? ಇದು ಬಂದು 3 ಬಕೆಟ್ ತರಿಸಿದ್ದು, ಜೊತೆಗೆ ರೋಲರ್ಸು ಮತ್ತು ಬ್ರಷಸ್ಸು ಮತ್ತು ಇಷ್ಟು ತೊಗೊಂಡಿದ್ದಕ್ಕೆ ಒಟ್ಟು ಇದಕ್ಕೆ 14,830 ಆಯಿತು, ಓಕೆನಾ? ಅದಷ್ಟು ಮೆಟೀರಿಯಲ್ಸು. ಆದರೆ ನಾನು ಇಲ್ಲಿ ಅವರು ಕಡಿಮೆ ಮಾಡಿಕೊಟ್ಟಿದ್ದಾರೆ, ಬಟ್ 5,200 ತೊಗೊಂಡ್ರೆ ಅದಕ್ಕೆ ಇನ್ನೂ ಜಾಸ್ತಿ ಆಗುತ್ತೆ. ನೀವು ಯೋಚನೆ ಮಾಡಿ, ನಿಮ್ಮ ನಿಯರೆಸ್ಟ್ ಪ್ಲೇಸ್ಗಳಲ್ಲಿ ಆಲ್ಮೋಸ್ಟ್ ಅಲ್ಲೆಲ್ಲನೂ 5,200 ಹೇಳ್ತಾರೆ. ನಾವು ಸ್ವಲ್ಪ ಕೇಳಿದ್ರೆ ನಮ್ಮ ಪರಿಚಯ ಇದ್ರೆ ಸ್ವಲ್ಪ ಕಡಿಮೆ ಮಾಡಿಕೊಡ್ತಾರೆ, ಆಯಿತಾ? ಒಟ್ಟು ಒಂದು ದಿನಕ್ಕೆ ಆಲ್ಮೋಸ್ಟ್ ಎಲ್ಲ ಪೈಂಟ್ ಮಾಡಿದ್ದು ಅಂದರೆ ಔಟ್ಸೈಡು ಪ್ರೈಮರ್ ಅಂತಂದರೆ ಡ್ಯಾಮ್ ಪ್ರೂಫ್ ಏನು ಓಡಿಸಿದ್ವಲ್ಲ, ಒಂದು ದಿನಕ್ಕೆ ಅವ್ರು ನೀಟಾಗಿ ಕಂಪ್ಲೀಟ್ ಮಾಡಿಕೊಟ್ಬಿಟ್ರು. ಮಾರ್ನಿಂಗ್ 10 o'clock ಬಂದು ಈವ್ನಿಂಗು 7-7:30 ಅಷ್ಟರಲ್ಲಿ ಕಂಪ್ಲೀಟ್ ಮಾಡಿಕೊಟ್ರು, ಓಕೆನಾ? ನಾವು ಒಟ್ಟು ಈ ಪಟ್ಟಿಗೆ ಮತ್ತು ಅದಕ್ಕೆ ಅಮೌಂಟ್ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಒಂದು 8,000 ಕೊಟ್ವಿ, ಅಂದರೆ ಪಟ್ಟಿಗೆ ಮತ್ತು ಔಟ್ಸೈಡ್ ಡ್ಯಾಮ್ ಪ್ರೂಫ್ ಹೊಡಿಯೋಕ್ಕೆ. ಆದರೆ ಇದು ಫೈನಲ್ ಅಲ್ಲ, ನೆನಪಿರಲಿ. ಕೂಲಿಂಗ್ ಮಾಡಿಸ್ರೇ ಸಪ್ರೇಟ್ ಇರುತ್ತೆ, ಜೊತೆಗೆ ನಾವೇ ಅಂದರೆ ಫಾರ್ ಎಕ್ಸಾಂಪಲ್ ಪೈಂಟ್ಗೆ ಏನು ಒಪ್ಸಿರ್ತೀವಲ್ವ ಅಮೌಂಟು, ಅದರಲ್ಲಿ ಒಂದಿಷ್ಟು ಪರ್ಸೆಂಟೇಜು ಅಂತ ಕೇಳಿದ್ರೆ ಅದೇ ಸಪ್ರೇಟಾಗಿರುತ್ತೆ. ಕೂಲಿ ಅಂದರೆ ಕೆಲವೊಬ್ರು ದಿನದ ಲೆಕ್ಕ ತೊಗೊತಾರೆ, ಕೆಲವೊಬ್ರು ಎಷ್ಟು ಜನ ಬಂದಿರ್ತಾರಲ್ಲ ಅದರ ಮೇಲೆ ತೊಗೊತಾರೆ. ನಾವು ಒಪ್ಸಿರೋದ್ರಿಂದ ಅವರು ಒಂದೇ ದಿನಕ್ಕೆ ಕಂಪ್ಲೀಟ್ ಮಾಡಿದ್ರು. ಮತ್ತು ನೀವು ನೋಡ್ತಾ ಇರ್ಬೋದು, ಇದು ಅಷ್ಟೊಂದು ಫಿನಿಶಿಂಗ್ ಬರೋಲ್ಲ. ಈವನ್ ಪ್ರೈಮರ್ ಹೊಡೆದ್ರು ಕೂಡ ಅಷ್ಟು ಫಿನಿಶಿಂಗ್ ಬರೋಲ್ಲ, ಲೈಕ್ ಪಟ್ಟೆ ಥರ ಬರುತ್ತೆ ಅಷ್ಟೇ. ಆಲ್ಮೋಸ್ಟ್ ಅಲ್ಲಿ ಫಸ್ಟ್ ಕೋಟ್ಗೆ ಈ ಥರನೇ ಬರೋದು. ಅವ್ರು ನಮಗೆ ಫಸ್ಟೇ ಹೇಳಿದ್ರು ಫಸ್ಟ್ ಕೋಟ್ಗೆ ಈ ಥರನೇ ಬರುತ್ತೆ, ನೆಕ್ಸ್ಟ್ ಇದ್ರ ಮೇಲೆ ಪೈಂಟ್ ಮಾಡಿದ್ರೆ ನೀಟಾಗಿ ಬರುತ್ತೆ ಅಂತ ಹೇಳಿದ್ರು. ಇವಾಗ ಫಾರ್ ಎಕ್ಸಾಂಪಲ್ 10 ಬ್ಯಾಗ್ ಪಟ್ಟಿ ಮತ್ತು ಅಷ್ಟು ಲೇಬರ್ ಚಾರ್ಜು, ಜೊತೆಗೆ ಡ್ಯಾಮ್ ಪ್ರೂಫು ಅಮೌಂಟು ಮತ್ತು ಬ್ರಷಸ್ಸು ರೋಲರ್ಸು ಮತ್ತು ಇವರು ಲೇಬರ್ ಚಾರ್ಜಸ್ಸು ಎಲ್ಲವನ್ನು ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೋದರೆ ಸುಮಾರು ಏನೂ ಇಲ್ಲ ಅಂದ್ರೂ 21,000
ಆಗುತ್ತೆ. ಇವಾಗಲೇ ಹೇಳ್ತಿದ್ದೀನಿ ಫೈನಲ್ ಅಮೌಂಟ್ ಅಲ್ಲ, ಇದರಲ್ಲಿ 2ರಿಂದ 3 ಲೀಟರ್ ಅಷ್ಟೇ ಡ್ಯಾಮ್ ಪ್ರೂಫು ರಿಮೈನಿಂಗ್ ಮಿಕ್ಕಿರೋದು. ಅಷ್ಟು ಬಿಟ್ಟರೆ ಇನ್ನೇನು ಮಿಕ್ಕಿಲ್ಲ. ನೀವು ನೋಡ್ತಾ ಇರ್ಬೋದು ಅದು ಎಷ್ಟು ತಿಕ್ಕಾಗಿರುತ್ತೆ ಅಂದರೆ ಅದೊಂಥರ ಮುಟ್ಟಿದ್ರೇ ಒಂಥರ ಅನ್ಸುತ್ತೆ, ಫೀಲ್ ಆಗುತ್ತೆ. ಬಟ್ ಹೆವಿ ಸ್ಮೆಲ್ ಕೂಡ ಇರುತ್ತೆ, ಘಾಟ್ ಥರ ಬರ್ತಾ ಇರುತ್ತೆ ಆ ಪಾಯಿಂಟ್ ಮಾಡ್ತಿರ್ಬೇಕಾದ್ರೆ. ಅಂದರೆ ವಾಲ್ಸ್ಗೆ ಮಾತ್ರ ಸ್ಟ್ರಾಂಗ್ ಇರುತ್ತೆ, ಅದೊಂದು ಬೆನಿಫಿಟ್ಟು. ಈ ಮಳೆ ಬಂದರೆ ಈ ಮನೆ ಒಳಗಡೆ ನೀರು ಥರ ಬರುತ್ತಲ್ಲ, ಬೇವ್ರ ಥರ ಬರುತ್ತಲ್ಲ, ಅದೆಲ್ಲ ಏನೂ ಇರೋದಿಲ್ಲ ಈ ಡ್ಯಾಮ್ ಪ್ರೂಫ್ ಹೊಡಿಸಿದ್ರೆ. ಹಾಗಾಗಿ ನೀವೇನಾದರೂ ಹೊಸ್ದಾಗಿ ಮನೆ ಕಟ್ತಾ ಇದ್ದರೆ ಅಥವಾ ಪ್ರೈಮರ್ ಹೊಡಿಸ್ಬೇಕು ಅಂತ ಏನಾದರೂ ಪ್ಲ್ಯಾನ್ ಇದ್ದರೆ, ಅಥವಾ ಏಷ್ಯನ್ ಪೈಂಟ್ಸ್ ಡ್ಯಾಮ್ ಪ್ರೂಫ್ ಸ್ಮಾರ್ಟ್ ಕೇರ್ ಅಂತ ಬರುತ್ತೆ, ಅದು ಓಡಿಸ್ಬೋದು. ಅದು ಬಿಟ್ಟರೆ ಸ್ವಲ್ಪ ಕಾಸ್ಟ್ಲಿ ಇದು ಡ್ಯಾಮ್ ಪ್ರೂಫ್ ಅಡ್ವಾನ್ಸ್ಡ್ ಅಂತ. ಇದು ನನ್ನ ಒಪಿನಿಯನ್ ಅಷ್ಟೇ. ಇದು ಪೈಂಟ್ ಬಗ್ಗೆ ಇನ್ನೂ ಸೆಕೆಂಡ್ ಕೋಟ್ ಪೈಂಟು ಅಂದರೆ ಸೆಕೆಂಡ್ ಕೋಟ್ ಪಟ್ಟಿ ಆಗಿರ್ಬೋದು ಅಥವಾ ಪೈಂಟ್ ಆಗಿರ್ಬೋದು ಇನ್ನೂ ಯಾವುದು ಸೆಲೆಕ್ಟ್ ಮಾಡಿಲ್ಲ. ಮೇ ಬಿ ಅಪ್ಕಮಿಂಗ್ ವೀಡಿಯೋಸಲ್ಲಿ ನೆಕ್ಸ್ಟ್ ಪಾರ್ಟ್ 2 ಅಂದರೆ ಪಟ್ಟಿ ಸೆಕೆಂಡ್ ಕೋಟ್ ಪಟ್ಟಿ ಜೊತೆಗೆ ಕಲರ್ಸ್ ಯಾವ ಸೆಲೆಕ್ಟ್ ಮಾಡ್ತೀವಿ ಮತ್ತು ಅದಕ್ಕೊಂದು ಎಷ್ಟು ಅಮೌಂಟ್ ಆಯಿತು ಆ ಥರ ವೀಡಿಯೋಸ್ ಎಲ್ಲ ನಾನು ಶೇರ್ ಮಾಡ್ಕೊತೀನಿ, ಓಕೆನಾ. ಅಟ್ ಪ್ರೆಸೆಂಟ್ ಟೈಲ್ಸ್ ಹಾಕೋದು ಕೆಲಸ ನಡೀತಿದೆ. ಇಲ್ಲಿ ತನಕ ಎಷ್ಟು ಅಮೌಂಟ್ ಆಗಿದೆ ಅಂತ ಕೇಳ್ತಾನೆ ಇದ್ದೀರಾ. ಆಲ್ಮೋಸ್ಟ್ ಅದು ಕೊನೆಯಲ್ಲೇ ಹೇಳ್ತೀನಿ, ಯಾಕಂದರೆ ಇನ್ನೂ ಅಮೌಂಟ್ ಹೊಂದಿಸ್ಕೊಂಡಷ್ಟು ಇನ್ನೂ ಅಮೌಂಟ್ ಜಾಸ್ತಿ ಆಗ್ತಾನೆ ಇದೆಯಾ ಹೊರತು ಕಡಿಮೆ ಅಂತೂ ಆಗ್ತಾಯಿಲ್ಲ. ಹಾಗಾಗಿ ನಿಮ್ಮ ಮನೆಯೆಲ್ಲ ಫಿನಿಶಿಂಗ್ ಆದಮೇಲೆ ಒಂದು ದಿನ ನಾನು ಅಮೌಂಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಅಟ್ ಪ್ರೆಸೆಂಟ್ ವರ್ಕ್ ಎಲ್ಲಿ ತನಕ ಕಂಪ್ಲೀಟ್ ಆಗಿದೆ ಅಂದರೆ ಆಲ್ಮೋಸ್ಟ್ ಫ್ಲೋರಿಂಗ್ ಟೈಲ್ಸ್ ಎಲ್ಲ ಆಗೋಗ್ಬಿಟ್ಟಿದೆ. ಇನ್ನೂ ಒಂದು 30% ಕಂಪ್ಲೀಟ್ ಅಂದರೆ ಟೈಲ್ಸ್ ಹಾಕೋದು, ಇನ್ನು 30% ವರ್ಕ್ ಕಂಪ್ಲೀಟ್ ಇದೆ. ಇನ್ನು ಟೈಲ್ಸ್ ಫೈನಲ್ ಯಾವ ಸೆಲೆಕ್ಟ್ ಮಾಡಿದ್ವಿ ಅನ್ನೋ ವಿಡಿಯೋ ಕೂಡ ನೆಕ್ಸ್ಟ್ ಅಂದರೆ ನಾಳೆ ಅಲ್ಲ ನಾಳಿದ್ದು ಬರುತ್ತೆ. ಸೊ ಕೀಪ್ ವಾಚಿಂಗ್. ಹೀಗೆ ನನಗೆ ಯಾವಾಗೂ ಸಪೋರ್ಟ್ ಮಾಡ್ತಾಯಿರಿ. ಮನೆ ಕಂಪ್ಲೀಟ್ ಆಗೋ ತನಕ ಅಂದರೆ ಬೇಸ್ಮೆಂಟಿಂದ ಹಿಡಿದು ಮನೆ ಕಂಪ್ಲೀಟ್ ಆಗೋ ತನಕ ಯಾವೆಲ್ಲ ಕೆಲಸ ನಡೆಯುತ್ತೆ ಕಂಪ್ಲೀಟ್ ಡೀಟೇಲ್ಸ್ ನನ್ನ ಚಾನಲಲ್ಲಿ ಇರುತ್ತೆ. ಸೊ ನೀವು ಒಂದ್ಸಲಿ ಬೇಕಾದ್ರೆ ಚೆಕ್ಔಟ್ ಮಾಡ್ಕೊಳ್ಳಿ, ನಿಮಗೆ ಅಮೌಂಟ್ ಅಂದಿಸ್ಕೊಳ್ಳೋದಕ್ಕೆ ಒಂದಷ್ಟು ಯೂಸ್ ಆಗಬಹುದು. ಅಂದರೆ ಆಫ್ಟರ್ ಡ್ಯಾಮ್ ಪ್ರೂಫ್ ಆದಮೇಲೆ ಫೈನಲ್ ಲುಕ್ ಹೇಗಿರುತ್ತೆ ಅಂತ ನಿಮ್ಗೆ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಇದು ಫೈನಲ್ ಲುಕ್, ಓಕೆನಾ. ನೀವು ನೋಡ್ತಾ ಇರ್ಬೋದು ಅಲ್ಲಲ್ಲಿ ಲೈಕ್ ಪ್ಯಾಚಸ್ ಥರ ಬಂದಿದೆ. ಬಟ್ ಇಟ್ ಈಸ್ ಕಾಮನ್. ಇದು ನೆಕ್ಸ್ಟ್ ಇದ್ರ ಮೇಲೆ ಪೈಂಟ್ ಮಾಡಿದ್ರೆ ಏನೂ ಕಾಣಿಸೋದೇ ಇಲ್ಲ, ಓಕೆನಾ. ನೀವು ನೋಡ್ತಾ ಇರ್ಬೋದು ಇದ್ರ ಮೇಲೆ ಕಲರ್ ಮಾಡಿದ್ರೆ ಅಂತೂ ನಿಜವಾಗ್ಲೂ ಸೂಪರಾಗಿರುತ್ತೆ. ಯಾರು ವಿಡಿಯೋನ ಫಸ್ಟ್ ಟೈಮ್ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ನಾನು ಆಗಲೇ ಹೇಳ್ದಂಗೆ ಫಸ್ಟ್ ಕೋಟ್ ಪಟ್ಟಿ ಮತ್ತು ಫಸ್ಟ್ ಕೋಟ್ ಪ್ರೈಮರು ಮತ್ತು ವಿತ್ ಲೇಬರ್ಸು 21,500 ಆಯಿತು. ಅಂದರೆ ಲೇಬರ್ಸ್ ಬಂದು ಫೈನಲ್ ಅಮೌಂಟ್ ಅಲ್ಲ, ನಾವು ಒಪ್ಪಿಸಿರೋದ್ರಲ್ಲಿ ಒಂದಿಷ್ಟು ಲೈಕ್ ಒಂದು 10% 15% ಕೊಟ್ಟಿರೋದು ಅಷ್ಟೇ, ಓಕೆನಾ. ಇದು ಮನೆ ಹಿಂದೆ ಲುಕ್ ಹೇಗಿದೆ ಅನ್ನೋದು. ಇದು ಬಂದು ಉತ್ತರದ ಭಾಗ, ಅಂದರೆ ಉತ್ತರದ ಕಡೆ ಈ ಥರ ಲುಕ್ ಕಾಣಿಸ್ತಿದೆ. ಇದಿಷ್ಟು ಫ್ರೆಂಡ್ಸ್ ವಿಡಿಯೋ ಹೇಗಿತ್ತು ಅನ್ನೋದು ಅದೇ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್, ಟೇಕ್ ಕೇರ್. ವಿಡಿಯೋ ಯಾವುದು ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ.